ಪದ್ದು ಅಕ್ಕ, ಪದ್ದು ಅಕ್ಕ, ಪದ್ದು ಅಕ್ಕ. ಆಂಟಿ ಬಂದ್ರ? ಬನ್ನಿ ಬನ್ನಿ, ಕುಂತ್ಕೊ ಬನ್ನಿ. ಅಮ್ಮ ಒಳಗಡೆ ಅಲ್ಲಿ ಇತ್ಲಾಗೆ ಮುಸುರೆ ತೊಳಿತಾ ಐತೆ. ಬನ್ನಿ ಕುಂತ್ಕೊ ಬನ್ನಿ. ಚೇರ್ ತಗೊಬಿಟ್ಟು ಬರ್ತೀನಿ. ಅಯ್ಯೋ ಏನು ಬೇಡಮ್ಮ, ನಾನು ಇಲ್ಲೇ ಕುತ್ಕೋತೀನಿ. ಅದು ನೀನು ಹೇಳಿದ್ದಲ್ಲ ಆ ವಿಚಾರಣೆ, ನಿಮ್ಮ ಅಮ್ಮನ ಹತ್ರ ಮದುವೆ ವಿಚಾರ ಮಾತಾಡೋಣ ಅಂತಾನೇ ಬಂದಿದ್ದೀನಿ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು ನೀವು ಮಾತಾಡಕ್ಕೆ ಬಂದೇ ಬರ್ತೀರಾ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಮ್ಮ ಹತ್ರ ಹೇಳಿದ್ದು. ಈ ವಿಚಾರನ ದಯವಿಟ್ಟು ನಮ್ಮ ಅಮ್ಮನ ಹತ್ರ ಹೇಳಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆಗೆ ಬಂದಿದ್ದೆ ಹೇಳ್ದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮೊದಲೇ ಕೋಪ ಮಾಡ್ಕೊಂಡು ಹೆಂಗೆ ಸಿಕ್ಕರಂಗೆ ಬೈದು ಬಿಡ್ತದೆ. ನಂಗೆ ಒಂಥರ ಟೆನ್ಷನ್ ಆಯ್ತದೆ ಅದಕ್ಕೇನೆ. ಹಾಂ ಸರಿ ಸರಿ ಆಯ್ತು, ಹೇಳಲ್ಲ. ಕರಿಬೇಕಾ ನಿಮ್ಮ ಅಮ್ಮನ? ಸರಿ ಒಂದು ನಿಮಿಷ ಇರಿ, ಕಾಫಿ ಇಕ್ಕೊಂಬಿಟ್ಟು ಬರ್ತೀನಿ. ಇವಳಿಗಿನ್ನ ಇನ್ನು ಒಳ್ಳೆ ಸೊಸೆ ಅಂತ ಹೇಳ್ಬಿಟ್ಟು ಇನ್ನು ಯಾರು ಇರ್ತಾರೆ? ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಇವಳನ್ನೇ ಮದುವೆ ಮಾಡ್ಕೊಂಡೋದ್ರೆ ಬಡವರು, ಅಂದರೆ ಹಳ್ಳಿ ಹುಡುಗಿ ಹೆಂಗೋ ನಮ್ಮ ಮನೆಗೆ ಚೆನ್ನಾಗಿ ಅಡ್ಜಸ್ಟ್ ಹಾಕೊಂಡು ಹೋಯ್ತಾಳೆ, ಸಾಕು. ಓಹೋ ರಚ್ಚು, ಬಂದ ಈಗ ಬಂದ? ಹೂ ಕಣ್ಪದಕ್ಕ ಈಗ ಬಂದೆ, ಬಾ ಕುಂತ್ಕ ಬಾ ಇಲ್ಲಿ. ಮಗಳೇ ನಿಮ್ಮಿ ಕಾಪಿ ಇಕ್ತಾ ಇದೆಯೇನೆ? ಹೂ ಕಣಮೋ ಕಾಪಿ ಇಕ್ತಾ ಇವನಿ. ಏನು ನಿನ್ ಸಂಸಾರ ಎಲ್ಲ ಸುರೈತಾ? ನಿನ್ ಮಗಳ ಸಂಸಾರ ಎಲ್ಲ ಸುರೈತಾ? ಏನಾರ ಪ್ರಾಬ್ಲಮ್ಮ? ಅದಕ್ಕೇನಾರ ಏಳಕ್ಕಿಲ್ಲಕ್ಕೆ ಬಂದೇನು ಅಂತ? ಇಲ್ಲ ಕಣಕ್ಕ, ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಏನೋ ಪಿಲ್ಲನ್ ಮಾಡಿದ್ದೀನಿ, ಅದ್ರ ಪ್ರಕಾರನೇ ನಡೀತೈತೆ. ಅದ್ರದ್ದೇನು ತೊಂದರೆ ಇಲ್ಲ. ನನ್ನ ಮಗಳದು ಅದೇ ಒಂಚೂರು ಮದುವೆ ವಿಚಾರ ಅದು ಇದು ಅಂತ ಒಂಚೂರು ಇದೈತೆ ಟೆನ್ಷನ್ನು. ಅದು ಬಿಟ್ರೆ ನೋಡೋಣ, ಅವನಿಗಂತೂ ಕೊಟ್ಟು ಮದುವೆ ಮಾಡೋಕ್ಕಿಲ್ಲ. ಏನೋ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಹಿಂಗೆ ಬಂದೆ. ನಿಮ್ಮನೆ ಮುಗಿಸ್ಕೊಂಡೋಗಿ ಮತ್ತಿಗೆ ಮಹಾ ಮನೆ ತಗ ಬೇರೆ ಹೋಗ್ಬಿಟ್ಟು ಅಲ್ಲೂ ಮಾತಾಡಬೇಕು. ಪಾಪ ಮಹಾಗೂ ನಾನೇ ಎಲ್ಲ ಮೋಸ ಮಾಡಿಬಿಟ್ಟೆ. ನನಗೇನಕ್ಕ ಆಗಿರೋರಿಗೆ ನಾನು ಯಾವತ್ತೂ ಕೈ ಬಿಟ್ಟು ಮರೆಯೋಕ್ಕಿಲ್ಲ. ನಾನು ಇನ್ನೂ ಗೊತ್ತಿಲ್ದಿರೋದು ಏನೈತೆ ಕಣಕ್ಕ, ಅದಕ್ಕೆ ನೀನು ಇಲ್ಗೂ ಬಂದೆ. ನಿಂತಾಗ ಒಂದು ವಿಷಯ ಮಾತಾಡಬೇಕಿತ್ತು. ಅಯ್ಯೋ ಮಾತಾಡು, ಅದಕ್ಕೇನಂತೆ? ತಗೊಳ್ಳಿ ಕಾಫಿ. ಅದೇ ನನ್ನ ಮಗಂಗೆ ರಾಕೇಶಂಗೆ ನಿನ್ನ ಮಗಳು ನಿಮ್ಮಿನ ತಂದ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ಅಯ್ಯೋ ಸುಮ್ಮನೆ ಯಾಕೆ ಅಂತ, ನಿಮಗಿಲ್ಲೆಲ್ಲನ ಅಷ್ಟು ದೂರ ಕೊಡೋಕೆ ಇಷ್ಟ ಇಲ್ಲ. ಇಲ್ಲೇ ಎಲ್ಲಾದ್ರೂ ಪಕ್ಕ ದೂರ ಎಲ್ಲಾದ್ರೂ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ ನಾನು. ಯಾಕೆ ಹೋದಕ್ಕ ನನ್ನ ಮನೆ ಕೊಟ್ಟರೆ ನಾನು ಏನಾದ್ರೂ ಇದು ಮಾಡ್ತೀನಿ? ಅಯ್ಯೋ ಸುಮ್ಮನೆ ಕೊಟ್ಟು ಮಾಡಿ ಏನಾಯ್ತದೆ? ಓಹೋ ಏನು ಜಾತಿ ಬಗ್ಗೆ ಮಾತಾಡ್ತಾ ಇದೆಯಾ ಏನು? ಏನಂತಿವಾಗ ಯಾರು ಜಾತಿ ಕೇಳ್ತಾರೆ? ನನ್ನ ಮಗ ಏನಾಗವನಿ, ಅವನು ಒಳ್ಳೆ ನಿನಯ. ಇನ್ನೇನು ಅವಳಿಗೆ ಏನು ಕಡಿಮೆ ಐತೆ? ಆಸ್ತಿ ಪಾಸ್ತಿ ಎಲ್ಲನೂ ಸಿಕ್ಕೇ ಸಿಗ್ತದೆ. ನಿನ್ನ ಮಗಂಗೂ ಮಗಳಿಗೂ ಎಲ್ಲ ಕೊಟ್ಟೆ ಕೊಡ್ತೀನಿ. ನಿನ್ನ ಮಗಳು ನನ್ನ ಮಗಳು ಥರನೇ ಇತ್ತಳು ಮನೆಯಾಗೆ. ನೀನು ನನಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದ್ಯಾ ಅಂತಂದ್ರೆ ನಾನು ಇಷ್ಟೊಂದು ಸಹಾಯ ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳು? ನಾನು ಅಷ್ಟಾದ್ರೂ ಮಾಡಬೇಕಲ್ವೇ? ಅಯ್ಯೋ ಹಂಗಲ್ಲ ಅದು ರಚ್ಚು, ಹಂಗಲ್ಲ. ಸುಮ್ಮನೆ ದೂರ ಬಾರ ಯಾಕೆ? ನಾವು ನೀವು ಹೆಂಗೋ ಫ್ರೆಂಡ್ಶಿಪ್ಪಾಗಿ ಸಣ್ಣಕ್ಕಿದ್ದೀವಿ, ಸಣ್ಣಕ್ಕಿರೋಣ. ನಿಮ್ಮ ಮನೆಯವ್ರಿಗೂ ನಮ್ಮ ಮನೆ ಹುಡುಗರಿಗೂ ಸೆಟ್ ಆಯ್ತದ? ಅವ್ರು ನೋಡಿದ್ರೆ ನೀವು ನೋಡಿದ್ರೆ ಕೋಟ್ಯಾಧೀಶ್ವರರು, ನಾವು ನೋಡಿದ್ರೆ ಇಂಥ ಬಡವರು. ನಮ್ಮ ಮನೆಗೆಲ್ಲ ಹೊಂದ್ಕೊಳಕ್ಕೆ ಆಯ್ತದ ನೀವು? ನಾವು ಹೆಂಗೋ ಕಷ್ಟವ ಸುಖವ ಅಂತ ಹೇಳ್ಬಿಟ್ಟು ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಿದ್ದೀವಿ. ಅಷ್ಟು ಅಲ್ಲದೆ ನಮ್ಮ ಪುಟ್ಟಿಗೆಲ್ಲನೂ ನೀವೇ ಓದಿಸಿದ್ದೀರಾ, ಮಾಡಿದ್ದೀರಾ, ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಇನ್ನು ಈಗಲೂ ಸಹಾಯ ಕೇಳ್ಕೊಂಡು ದೊಡ್ಡ ದೊಡ್ಡ ಮನೆ ಕೊಡೋಕ್ಕಾಯ್ತದ? ಏನೋ ನಮ್ಮ ತಕ್ಕನಂಗೆ ಇರಬೇಕು ನನಗೆ. ಅಂಥವ್ರಿಗೆ ಯಾರಿಗಾನ ಕೊಟ್ಟು ಮದುವೆ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಜಾತಿ ಬಗ್ಗೆ ಮಾತಾಡ್ತಿಲ್ಲ, ಏನು ಮಾತಾಡ್ತಿಲ್ಲ. ಅಯ್ಯೋ ಯಾವ ಜಾತಿ ಇವಾಗ? ಅದೆಲ್ಲ ಬಿಟ್ಬಿಡಿ. ಅದಲ್ಲ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅಂದರೆ ಇಲ್ಲೆಲ್ಲನ ಕೊಡ್ತೀವಿ ಬಿಡಿ. ನಮ್ಮಮ್ಮ ಬುದ್ಧಿನೇ ಇಲ್ಲ, ಮಗಳು ಚೆನ್ನಾಗಿರ್ಬೇಕು ಅಂತ ಒಂಚೂರು ಮನಸ್ಸಾಗಿಲ್ಲ. ಎಲ್ಲ ಹಾಳಾದ್ದೇನೆ ಇರೋದು. ಯಮ್ಮನ ಮನಸ್ಸಾಗಿನಾರ ಒಂಚೂರಾದ್ರೂ ಐತಾ? ಏನೋ ಹೇಳೋದು ಹೇಳಿದೀನಿ ಪದ್ದಕ್ಕ. ನಿಮ್ಮ ಮಗಳು ಸಣ್ಣಕ್ಕಿರ್ಬೋದು ನಮ್ಮ ಮನೆಯಾಗೆ, ಏನು ತೊಂದರೆ ಇಲ್ಲ. ನನ್ನ ಮಗ ಒಂಚೂರು ತರಲೇ ಇರ್ಬೋದು ಬಿಟ್ರೆ ಇನ್ನು ಎಲ್ಲದ್ರಾಗೂ ಭಾಳ ಒಳ್ಳೆ ನಿನ್ಯ. ಕೊಟ್ಟು ಮದುವೆ ಮಾಡೋದ್ರಾಗೆ ತೆಪ್ಪೇನೈತೆ ಹೇಳು? ನನ್ನ ಮಗನಿಗೆ ಬೇಜಾನೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾಡಿಕ್ಕಿದ್ದೀವಿ. ಕುಂತ್ಕೊಂಡು ಸಾಯ ಗಂಟ ಕುಂತ್ಕೊಂಡು ತಿಂದ್ರೂ ಅಷ್ಟು ಆಸ್ತಿ ಐತೆ. ಅಯ್ಯೋ ಖುಷಿ ವಿಚಾರ ತಾನೇ, ಯಾಕೆ ಬದಿ ಯೋಚನೆ ಮಾಡ್ತಾ ಇದೆಯಾ? ಇಂಥ ಒಳ್ಳೆ ಸಂಬಂಧ ಬಂದು ಕೇಳ್ತೈತೆ ಅಂದರೆ ಕೊಡೋದ್ರಾಗ ತೆಪ್ಪೇನೈತೆ? ಹಂಗಲ್ಲ ಕಣತ್ತೆ, ಅದು ಅಲ್ಲ ಅಲ್ಲ ನಮ್ಮ ಊರ ಪಕ್ಕದಾಗೆಲ್ಲ ಚೆನ್ನಾಗವ್ರೆ ಅಂತ ಯಾರೋ ಹೇಳ್ತಿದ್ದಲ್ಲ. ಸುಮ್ಮನೆ ಸಾವುಕಾರ ಮಂದಿಗೆ ಯಾಕೆ ಅಂದ್ರೆ ಹಂಗಲ್ಲ, ಸುಮ್ಮನೆ ನೋಡಿ ಅಜ್ಜಿ ಹೆಂಗೆ ಎದುರ್ಕಂತೈತೆ ಅಂತ ಹೇಳ್ಬಿಟ್ಟು ನಮ್ಮನೆಗೆ ಸೊಸೆ ಮಾಡಿ ಕಳ್ಸಕ್ಕೂ ಯೋಚನೆ ಮಾಡ್ತಾ ಐತೆ ಪದ್ದಕ್ಕ. ಇವಳು ಮಾತು ಕಟ್ಕೊಳಮ್ಮ ಹೋಗಿ ಹೋಗಿ. ನನಗಂತೂ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಐತೆ. ಇದಕ್ಕಿನ ಒಳ್ಳೆ ಸಂಬಂಧ ಬೇಕಪ್ಪದ್ದಿ ನಿನಗೆ? ಇದಕ್ಕಿನ ಒಳ್ಳೆ ಸಂಬಂಧ ನಮ್ಗೆ ಯಾವುದು ಸಿಗಲ್ಲ. ಸುಮ್ಮನೆ ಈಗ ಹೆಂಗೋದ್ರೂ ಪುಟ್ಟಿನೂ ಒಳ್ಳೆ ಮನೆಗೆ ಸೇರಿಸಿದ್ದಾಯ್ತು. ಇವಳನ್ನೂ ಒಂದು ಒಳ್ಳೆ ಮನೆಗೆ ಸೇರಿಸ್ಬಿಟ್ರೆ ನಮ್ದೆಲ್ಲನೂ ಬಗೆಹರಿತದಲ್ಲ. ಇನ್ನೇನು ತೊಂದರೆ ಇರ್ತದೆ? ನೀನೇ ಯೋಚನೆ ಮಾಡು. ಸುಮ್ಮನೆ ಯಾರ್ಯಾರಿಗೋ ಕೊಟ್ಟು ಸಾಯ ಗಂಟ ಕಷ್ಟ ಅನ್ಬೋಸೋದಕ್ಕಿನ್ನೂ ಸುಮ್ಕೆನೇ ಆರಾಮಾಗೆ ಒಳ್ಳೆ ಮನೆ ಕೊಟ್ಬಿಟ್ಟು ನಾವು ನೆಮ್ಮದಿಗಿರೋದು ಎಷ್ಟೋ ವಾಸಿ. ನೋಡು ನನಗೂ ವಯಸ್ಸಾಯಿತು, ಇನ್ನು ನಿನಗೂ ವಯಸ್ಸಾಯ್ತಾ ಬಂತು. ಇನ್ನು ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡು ನೆಮ್ಮದಿಗಿರೋ ಟೈಮಗೆ ಸುಮ್ಮನೆ ಎಂತೆಂಥರ್ಗೋ ಕೊಟ್ಬಿಟ್ಟು ಯೋಚನೆ ಯಾಕೆ ಮಾಡಬೇಕು? ಲಕ್ಷ್ಮಿ ಬಾಕ್ಲು ತಟ್ಕೊಂಡು ಬಂದಾಗೇನು ತೆಕ್ಕೋಬೇಕಂತೆ, ಇಲ್ಲ ಅಂದ್ರೆ ಆಯ್ತದ? ಈಗ ಸುಮ್ಕೆ ನನ್ನ ಮಾತು ಕೇಳಿ ಏನೋ ಒಂದು ಮದ್ವೆಗೆ ತಯಾರು ನಡ್ಕ, ಏನೋ ಒಂದು ಆಯ್ತದೆ. ಬಾ ಅಜ್ಜಿ, ನೀನಾದ್ರೂ ಸರಿಯಾಗಿ ಹೇಳ್ದಲ್ಲ, ಅಷ್ಟು ಸಾಕ್ಬಿಡು. ಪದ್ದಕ್ಕಂಗೆ ಯಾರ ಹತ್ರ 10 ರೂಪಾಯಿ ಇಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಯಾರ ಹತ್ರನೂ ಅದು ಇದು ಮಾತಾಡೋಕ್ಕೂ ಇಷ್ಟ ಇಲ್ಲ.
ಆ, ಸರಿ ಅತ್ತೆ. ಒಂದಿದ್ದ ಮನೆಯವ್ರನ್ನೆಲ್ಲ ಕೇಳ್ಬಿಟ್ಟು ಆಮೇಕಿಂದ ವಿಚಾರ ಮಾಡೋಣ ಬಿಡು, ಇನ್ನೇನಂತೆ. ಹ್ಞೂ, ಏನೋ ಒಂದು ಮಾಡಿದ್ರಾಯ್ತು. ನನಗಂತೂ ಪೂರ್ತಿ ಒಪ್ಪಿಗೆ ಐತಪ್ಪ ಈ ಮದುವೆಗೆ. ಇನ್ನು ನನ್ನ ಮಗನೂ ಖುಷಿಯಾಗಿ ಒಪ್ಕೋತಾನೆ. ಅದ್ರಾಗ ಏನಂತೈತೆ, ಸುಮ್ಕೆ ಹ್ಞೂ ಅಂತ ಅನ್ನು. ನೋಡವ ರಚ್ಚು, ನಮ್ಮ ಮನೆಯಿಂದ ನಿಂಗೆ ಸಂಪೂರ್ಣ ಒಪ್ಪಿಗೆ ಐತೆ. ನೀನು ಯಾವಾಗ ಬೇಕಾದ್ರೆ ಮದುವೆಗೆ ಶಾಸ್ತ್ರ ಶುರು ಮಾಡ್ಕೊತೀಯೋ ಮಾಡ್ಕೊಬಿಡು. ನನಗಂತೂ ಮದುವೆನಾಗ ಯಾವ ಇದೂ ಇಲ್ಲ. ಹಬ್ಬ, ಸರಿ ಬಿಡಜ್ಜಿ, ನೀನು ಹೇಳಿದ್ಮೇಲೆ ಮುಗೀತು. ಜಾತಕ ಕೊಡಿ ಹುಡುಗಿದು, ಜಾತಕ ಎಲ್ಲ ತೋರಿಸ್ಬಿಟ್ಟು ಆರಾಮಾಗಿ ಉಳ್ದಿರೋದೆಲ್ಲ ನಾನು ನೋಡ್ಕೊತೀನಿ, ಸರಿನಾ? ಮದುವೆ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ಏನಪ್ಪ ಇವ್ರ ಸಮಕ್ಕೆ ನಾವು ಮದುವೆ ಮಾಡೋಕ್ಕಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮದುವೆ ಗಿದ್ವೆ ಖರ್ಚು ಎಲ್ಲ ನಾನೇ ನೋಡ್ಕೊತೀನಿ. ನೀವು ಮಾಡಿರೋ ಸಹಾಯದ ಮುಂದೆ ನಂದು ಏನೇನೂ ಅಲ್ಲ. ನೀವು ಮಾಡಿರೋ ಸಹಾಯಕ್ಕೆ ಋಣ ತೀರಿಸ್ಕೊಳ್ಳೋಕ್ಕೆ ಇದೊಂದು ನಂಗೆ ಒಳ್ಳೆ ಅವಕಾಶ ಅಂತಲೇ ಅನ್ಕೋತೀನಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹುಡುಗಿಗೂ ನಮ್ಮ ಹುಡುಗಿಗೂ ಸಂದಾಗ ಸೆಟ್ ಆಯ್ತದೆ ಪದಕ. ಅರ್ಥ ಮಾಡ್ಕೊಳ್ಳಿ. ಸರಿನೇ? ಯಾರೋ ಏನೋ ಹೇಳ್ತಾರೆ ಮಾಡ್ತಾರೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನನಗೂ ಒಳ್ಳೆ ಹುಡುಗಿ, ತಗ್ಗಿ ಬಗ್ಗಿ ನಡಿ ಅಂತ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಭಾಳ ದಿನದಿಂದ ಅಂದ್ಕೊಂಡಿದ್ದೆ ನಾನಂತೂ. ಇವಾಗ ಅದೇ ನೆರವೇರ್ತೈತೆ. ನನಗಂತೂ ಸಂಪೂರ್ಣವಾಗಿ ಖುಷಿ ಐತೆ, ಸಂಪೂರ್ಣವಾಗಿ ಒಪ್ಪಿಗೆ ಐತೆ, ಸರಿನಾ? ಸರಿ, ನಾನಿನ್ನು ಮಹಾಮಂತಕ್ಕೆ ಹೋಗಬೇಕು. ಅಲ್ಲಿಂದ ಮತ್ತು ಬೆಂಗಳೂರಿಗೆ ಹೋಗಬೇಕು. ಎಲ್ಲ ಮಾತಾಡ್ಕೊಂಡು ಒಂದೇ ಮುಗಿಸ್ಕೊಂಡು ಹೋಗನಿ ಅಂತಲೇ ಇಲ್ಲಿ ಗಂಟ ಬಂದೆ. ಈಗ ಇನ್ನೇನು ಎಲ್ಲ ಮಾತಾಡಿದ್ದಾಯ್ತಲ್ಲ, ಇನ್ನು ಹೊರಡ್ತೀನಿ. ನನಗೂ ಶಾನೆ ಟೈಮ್ ಇಲ್ಲ. ಹೋಗ್ಬಿಟ್ಟು ಅವ್ರ ಮನೆಗೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಹಾಗೆ ಪೂರೈತರ ಹತ್ರ ಹೋಗ್ಬೇಕು. ಅದು ಬೇರೆ ನೆನೆಯ ಎಲ್ಲ ಮಾತಾಡ್ಬಿಟ್ಟು ಇಬ್ಬರು ಮಕ್ಕಳು ಮದುವೆ ನನಗೆ ಒಂದೇ ಸಲ ಮುಗಿಸ್ಬಿಟ್ರು ಆಯ್ತದೆ. ನಾನು ಅನ್ಕೊಂಡಂಗೆ ಎಲ್ಲನೂ ಆಗಬೇಕು ಅಂತ ಆಸೆನಾಗಿದ್ದೀನಿ. ಅಯ್ಯೋ ಎಸ್, ಯಪ್ಪ, ನನ್ನ ಮದುವೆಯಿಂದ ಸೆಟ್ ಆಯ್ತೈತೆ. ಲೇ ಪುಟ್ಟಿ ಅಕ್ಕ, ನಿನಗಿನ್ನ ಶಾನೆ ಸಂದಕ್ಕಿರೋ ರಿಚ್ಚಾಗಿರೋ ಹುಡುಗನೇ ಸಿಗ್ತಾವ ನನಗೆ. ನೋಡ್ತಾ ಇರು ಹೆಂಗಿರ್ತದೆ ನನ್ನ ಜೀವನ ಅಂತ ಹೇಳ್ಬಿಟ್ಟು. ಸರಿ ನಮ್ಮಿ, ಆಯ್ತು. ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ತಾನೇ ಇನ್ನೇನೈತೆ. ನೀನೇ ಬಂದು ಕೇಳಿದ್ಮೇಲೆ ಒಂದ್ಕಿತ ನಿನ್ನ ಮಗನೂ ಒಂದ್ಕಿತ ಕೇಳು. ಎಲ್ಲ ಹ್ಞೂ ಅಂತಂದರೆ ಬೇಕಾದ್ರೆ ನಂದಿನೇನೈತೆ. ನನ್ನ ಮಗಳು ಬೇಕಾದ್ರೆ ಒಪ್ಕೊಂಡ್ರೆ ನನ್ನ ಮಗಳು ನಿಮ್ಮ ಮಗ ಒಪ್ಕೊಬಿಟ್ಟು ನನ್ನ ಗಂಡನ ತಗ ಒಂದ್ಕಿತ ಮಾತಾಡ್ತೀನಿ. ಹ್ಞೂ ಅಂದ್ಬಿಟ್ರೆ ಇನ್ನೇನು ತಾಪತ್ರಯ ಇಲ್ಲ. ಬೇಕಾರೆ ಮುಂದುವರ್ಸ್ಕೊಂಡು ಹೋಗೋಣ. ಆಣೆ ಬರೋದಾಗ ನಿಮ್ಮ ಮನೆಗೆ ಸೊಸೆಯಾಗಿ ಬರೀಬೇಕು ಬರಬೇಕು ಅಂತ ಬರೆದಿದ್ರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದ ಕಣಮ್ಮ. ಆಯಿತು ಬಿಡು. ಸರಿ ಪದಕ, ಆಯಿತು. ಸರಿ, ನಾನು ಇನ್ನು ಬರ್ತೀನಿ. ಊಟ ಗಿಟ ಮಾಡ್ಕೊಂಡು ಹೋಗ್ಬೋದಿತ್ತು. ಇನ್ನೇನು ನಾವು ನೆಂಟ್ರಾಗೋಗ್ಬಿಟ್ವಲ್ಲ, ನೀನು ಊಟ ಗಿಟ ಏನು ಬಂದು ಒಯ್ತಾನೆ ಇರ್ತೀವಲ್ಲ ಬಿಡು, ಯಾಕೆ ತಲೆ ಕೆಡಿಸ್ಕೊಂಡ್ಯಾ ನೀನು? ಸರಿ, ನಾನು ಬರ್ತೀನಿ. ಮಹಾ ಬೇಗ ಬರ್ಬೇಕು ಬಾ, ನಾನು ಹೊಂಟೋಯ್ತೀನಿ ಅಂತ ಹೇಳ್ತಿದ್ದೆ. ಎಲ್ಗೋ ಹೋಗ್ಬೇಕಂತೆ, ನಾನು ಒಯ್ತೀನಿ. ಸರಿ, ಒಳ್ಳೇದಾಗಿ ಹೋಗ್ಬಿಡ್ಬ. ಅತ್ತೆ, ಇನ್ನೂ ಏನು ಮಾತಾಡಿಲ್ಲ ಮೊಟ್ಟಿಲ್ಲ, ಅವಾಗೇನಿ ಹ್ಞೂ ಅಂದ್ಬಿಡ್ತೀರಲ್ಲ ನೀವು. ಏನಾರ ಅರ್ಥ ಮಾಡ್ಕೋಬೇಕು ನೀವು. ಸುಮ್ಮನೆ ಹ್ಞೂ ಅಂದ್ಬಿಟ್ರೆ ಆಯ್ತದ? ಅಯ್ಯಯ್ಯ, ಕೋಟಿ ಮುಂದಕ್ಕೆ ಬರಬೇಕಾದ್ರೆ ಅದೇನೋ ಒಂಥರಲ್ಲ, ಎಣ್ಣೆ ಬರೋ ಟೈಮಿಗೆ ಕಣ್ಣು ಮುಚ್ಕೊಂಡ್ರಂತೆ ನಂಗೆ ಆಯ್ತು. ಈ ದಿನ ಕಷ್ಟಪಟ್ಟದಕ್ಕೂ ಈಗ ಒಳ್ಳೆ ಟೈಮ್ ಬಂದೈತೆ. ಏನು ಅವಳಿಗೇನು ಕಡಿಮೆ ಆಸ್ತಿ ಆಯ್ತಾ? ಕೋಟಿ ಆಸ್ತಿ ಐತೆ. ನೆಮ್ಮದಿಗಿತ್ತಾಳೆ ನಿನ್ನ ಮಗಳು. ನಾನು ಅಷ್ಟೇ, ನನ್ನ ಮೊಮ್ಮಗಳ ಜೊತೆ ಆರಾಮಾಗಿ ಇದ್ಬಿಡ್ತೀನಿ. ಈ ಕಷ್ಟ ಯಾರು ಪಡ್ತಾರೆ ಹೇಳು ನೀನು? ಅತ್ತೆ, ಕಂಡರ ಆಸ್ತಿಗೆ ಕಂಡರ ದುಡ್ಡು ಆಸೆ ಪಡಬಾರ್ದು ಯಾವತ್ತೂ. ನಿನ್ನ ಆಸೆ ಪಡುವಂತ ನಾವೇನಾರ ಹೇಳಿದ್ವಾ? ಇನ್ನು ಮುಂದೇನಾದ್ರೂ ನಾನು ನನ್ನ ಮೊಮ್ಮಗಳು ಸಂದಕ್ಕೆ ಇರ್ತೀವಿ ಬಿಡು. ನಿನಗೇನು ನ್ಯಾಯ ನೀತಿ ಧರ್ಮ ಅಂತ ನೋಡು, ಎಂಥ ಮನೆಯಾಗಿದ್ದೀವಿ ನಾವು ಅಂತ ಹೇಳ್ಬಿಟ್ಟು. ಅದೇ ನೀನು ದುಡ್ಡು ಗಿಡ್ಡು ಅಂತ ಹೋಗಿದ್ರೆ ಇವತ್ತು ಎಲ್ಲೋ ಟಾಪ್ ಲೆವೆಲಾಗಿ ಇತ್ತಾ ಇದ್ವಿ. ಎಲ್ಲ ನಿನ್ನಿಂದ ನೆನೆ ಆಗಿದ್ದು. ಏನಾರ ಮಾಡ್ಕೊಳ್ಳಿ. ಆಮೇಕಿಂದ ನಮ್ಮ ಮನೆಯರ್ತಾಗ ಮಾತಾಡ್ಬಿಟ್ಟು ನೋಡೋಣ ಬಿಡಿ. ನಿಮ್ಮ ಮಗು ನೀವೇ ಕೇಳ್ಕೊಳ್ಳಿ. ನನ್ನ ಮಗನ ಹಾಕಿದ್ಯಾರ ದಾಟಕ್ಕಿಲ್ಲ ಬಿಡು. ಸರಿ ಬಿಡಿ. ಅಜ್ಜಿ, ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ನೀನು ಸೇವೆ ಅಂತಾರ ನೀ ಅಲ್ವಾ? ನನಗೂ ಅಷ್ಟೇ ಅಜ್ಜಿ. ಎಳೆ ಮನೆಗೆ ಹಂಗು ಹಿಂಗು ಕಾಂಜಿ ಪಿಂಜಿ ಥರ ಬದುಕಕ್ಕೆ ಇಷ್ಟನೇ ಇಲ್ಲ ಕಣಜ್ಜಿ. ನಾನಂತೂ ರಿಚಾಗಿ ಬದುಕಬೇಕು ಅಂತ ನೀ ಆಸೆ. ಆರಾಮಾಗಿರಿ, ಒಂದು ಸುಮ್ಕಿರು, ನಾನು ಮಾಡಿಸ್ತೀನಿ ಮದುವೆಯ. ಸರಿ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್.